ಹೊರಪಡಿಸ ರಾಜಕೀಯವಾಗಿ ತಾವು ಕೂಡ ಚಾಮರಾಜನಗರ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ಹೇಳ್ತಾರೆ, ನಾನು 30 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ, ನನಗೆ ಅವಕಾಶ ನನಗೂ ಅವಕಾಶ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ನಾನು ಸೋಷಿಯಲ್ ಮೀಡಿಯಾನೂ ನೋಡಲ್ಲ, ಅದೇ ರೀತಿಯಲ್ಲಿ ಟಿ ವಿ ಚಾನಲ್ಲು ನೋಡಲ್ಲ. ನನ್ನ ಫೇಸ್ಬುಕ್ಕಲ್ಲಿ ನನ್ನ ಆ್ಯಕ್ಟಿವಿಟೀಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ನಾನು ಇವತ್ತು MP ಇಲ್ಲದೆ ಇದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋ ಜನ, ಈ ಮೈಸೂರಿನಲ್ಲಿ ಇದೇ ರಸ್ತೆಯಲ್ಲಿರುವಂಥ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ 155 ಕೋಟಿ ರೂಪಾಯಿ ತೊಗೊಂಬಂದು ಬಿಲ್ಡಿಂಗ್ ಆ ರೀತಿ ಕಟ್ಟಿಸಿದ್ದೀನಿ ನೋಡಿದ್ದಾರೆ. ಮೈಸೂರಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಮಾಡಿದವನು ನಾನು. ಇವತ್ತು ಮೈಸೂರು ರಿಂಗ್ ರೋಡ್ ಏನಿದೆ ನ್ಯಾಷನಲ್ ಹೈವೇ ಮಾಡ್ಕೊಂಡು ಇವತ್ತು ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನ ಮಾಡ್ತಿರೋನು ನಾನು. ಅದೇ ರೀತಿ ಮೈಸೂರಿಂದ ಕುಶಾಲನಗರಕ್ಕೆ 4136 ಕ್ರೋರಲ್ಲಿ 4 ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ, ಅದು ಮಾಡಿಸಿರೋ ನಾನು. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತೊಗೊಂಬಂದಿರೋ ನಾನು. ಚಾಮುಂಡಿ ಬೆಟ್ಟದಲ್ಲಿ 46 ಕೋಟಿ ರೂಪಾಯಿನಲ್ಲಿ ಪ್ರಸಾದ್ ಸ್ಕೀಮನ್ನು ತಂದಿದ್ದೀನಿ. ಪ್ರಸಾದ್ ಸ್ಕೀಮ್ನಲ್ಲಿ 46 ಕೋಟಿ ತಂದಿದ್ದೀನಿ, ಅದರ ಕಾಮಗಾರಿ ಪ್ರಾರಂಭ ಆಗಿದೆ. ಅದೇ ರೀತಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ತಂದಿದ್ದೀನಿ, ಅದರ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಯೂನಿಟಿ ಮಾಲು 193 ಕೋಟಿನಲ್ಲಿ ಬರ್ತಾ ಇರೋದು, ಅದನ್ನು ಪ್ರತಾಪ್ ಸಿಂಹ ತಂದಿರುವಂಥದ್ದು. ಹಾಗೆ ಇಲ್ಲಿರುವಂಥ ಅಮೃತ್ ಯೋಜನೆ ಅಡಿ ಕುಡಿಯೋ ನೀರನ್ನ ಹೊಂಗಳ್ಳಿ ಇರ್ಬೋದು, ಮೇಳಾಪುರದಿಂದ ತಂದಿರೋ ನಾನು. ಜಲ್ ಜೀವನ್ ಮಿಷನಲ್ಲಿ ಎಲ್ಲ ಊರಿಗೂ ಕುಡಿಯೋ ನೀರನ್ನ ಹುಣಸೂರು, ಪಿರಿಯಾಪಟ್ಟಣ, ಚಾಮುಂಡೇಶ್ವರಿ ಒಂದೊಂದು ಗ್ರಾಮಕ್ಕೆ ಕುಡಿಯೋ ನೀರು ತೊಗೊಂಬರ್ತಾರೆ ನಾನು. ಪ್ರತಾಪ್ ಸಿಂಹ ಅಂದರೆ ಕೆಲಸ ಮಾಡೋನು, ನನ್ನ ಕೆಲಸ ಮಾತಾಡುತ್ತೆ. ಅದು ಬಿಟ್ಟರೆ ನಾನು ಬೇರೆ ಏನು ಮಾತಾಡಲ್ಲ. ನಮ್ಮನ್ನು ಓಟ್ ಹಾಕೋ ಜನ ಇರುವಾಗ ಆಶೀರ್ವಾದ ಮಾಡಲಿಕ್ಕೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಕೂತಿರ್ಬೇಕಾದ್ರೆ ನಾನು ಏನು ಯೋಚನೆ ಮಾಡಲ್ಲ. ರಾಜಕಾರಣದ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ. ಬೇರೆ ಏನು ವಿಷಯ ನನಗೆ ಬೇಡ. ನನ್ನ ಕೆಲಸಗಳು ನಾನು ಏನು ಕೆಲಸ ಮಾಡ್ತೀನಿ, ನಾನು ಜನರ ಜೊತೆ ಎಷ್ಟಿದ್ದೀನಿ ಅಷ್ಟನ್ನೇ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತೀನಿ. ಕರ್ನಾಟಕ BJPಗೆ, ಕರ್ನಾಟಕ ಕಾಂಗ್ರೆಸ್ಸಿಗೆ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಇದ್ದಾರೆ, ಪ್ರತಾಪ್ ಸಿಂಹನಿಗೂ ಅಷ್ಟೇ ಫಾಲೋವರ್ಸ್ ಇದ್ದಾರೆ, ನನಗೂ ಅಷ್ಟೇ ಟ್ರ್ಯಾಕ್ಷನ್ ಇದೆ. ಮಿಲಿಯನ್ಸ್ ಆಫ್ ಟ್ರ್ಯಾಕ್ಷನ್ನು ನನಗೆ ವ್ಯೂವರ್ಸು. ನನಗೆ ಪ್ರತಿ ತಿಂಗಳು ನನಗೆ 28 ಡೇಸ್ ಟ್ರ್ಯಾಕ್ಷನ್ ತೆಗೆದು ನೋಡಿದ್ರೆ 44 ಮಿಲಿಯನ್ ನನಗೆ ಟ್ರ್ಯಾಕ್ಷನ್ ಸಿಗುತ್ತೆ. ಇದನ್ನು ಬಿಟ್ಟು ಬೇರೆ ಯಾವ ವಿಚಾರ ಬಗ್ಗೆಯೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏನು ಕೇಳಿದರೂ ಇಷ್ಟೇ ಉತ್ತರ ಹೇಳೋದು ನಾನು. ಇದನ್ನು ಬಿಟ್ಟು ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಏನು ನನಗೆ ಕೇಳೋಕ್ಕೂ ಹೋಗಬೇಡಿ. ಜನ ನನಗೆ ಎಲ್ಲೇ ಹೋದ್ರೂ ಕೂಡ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಯಾಕೆಂತಂದರೆ ಈ ಊರಿಗೆ ಬಂದು ನಾನು ವ್ಯವಹಾರ ಮಾಡಲಿಲ್ಲ, ಕಮಿಷನ್ನು ಕಾಂಟ್ರಾಕ್ಟ್ ಮಾಡಲಿಲ್ಲ, ರಿಯಲ್ ಎಸ್ಟೇಟ್ ಮಾಡಲಿಲ್ಲ, ಜನರಿಗೆ ಕೆಲಸ ಮಾಡಿದ್ದೀನಿ. ಯಾಕೆಂದರೆ ಹೋಟ್ಲಿಗೆ ಹಾಲು ಹಾಕ್ಬಿಟ್ಟು ನಾನು ಇಲ್ಲಿ ಬಂದವನು. ವಿದ್ಯೆ ಬಲದಿಂದ ನಾವು ರೈತರಾದವನು. ಇಲ್ಲಿ ಬಂದಾಗಲೂ ನನ್ನ ಮಗಳಿಗೆ ಯಾವ ರೀತಿ ಭವಿಷ್ಯ ಇದೆಯೋ ಆ ಭವಿಷ್ಯ ಬೇಕು ಅಂತ ನಾನು ಭಾವಿಸ್ತೀನೋ, ಅದು ಮೈಸೂರಿನ ಪ್ರತಿಯೊಬ್ಬರಿಗೂ ಅದೇ ಭವಿಷ್ಯ ಇರಬೇಕು ಅಂತ ನಾನು ಕೆಲಸ ಮಾಡಿದವನು. ಹಾಗಾಗಿ ಬೇರೆ ಯಾವುದನ್ನು ಕೇಳಬೇಡಿ, ನಾನು ಹೇಳೋದು ಇಲ್ಲ. ನಾನು ಹೇಳಿದ್ದೀನಿ, ಈ ಭಾಗದಲ್ಲಿ ಶಂಕರಲಿಂಗೇಗೌಡರು ಒಬ್ಬ ಜನಸ್ನೇಹಿ ವ್ಯಕ್ತಿ ಇದ್ದರು. ಹಾಗೆ ವಾಸಣ್ಣ ಅವರು ಯಾವುದೇ ಪಕ್ಷದವರು, ಕಾಂಗ್ರೆಸ್ನವರೇ ಆಗಿರ್ಬೋದು, ಅವರೊಬ್ಬರು ಅಭಿವೃದ್ಧಿ ಸ್ನೇಹಿ ವ್ಯಕ್ತಿಯಾಗಿದ್ದರು. ಇಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾನು ನಡೀತಾ ಇದ್ದೀನಿ ಅಷ್ಟೇ. ಸರ್, ಈಗ